ಈ ಚಂದದ ನದಿಯ ದಡದಲ್ಲೇ ಕಾಣಿಸಿಕೊಳ್ಳುವ ನೀವು ಧೈರ್ಯದಿಂದ ಓಡಾಡುವವರಂತೆ ಕಾಣ್ತಾ ಇದ್ದೀರಿ. ಮೈ ಬಣ್ಣವೋ ಬಂಗಾರದಂತೆ ಹೊಳೆಯುತ್ತಾ ಇದೆ. ಆದರೆ ನೀವು ಉಟ್ಟಿರುವ ಬಟ್ಟೆ ನಾರು ಮಡಿಯದ್ದಾಗಿದೆ. ದೀರ್ಘವಾಗಿ ಆಗಾಗ ಏನೋ ಯೋಚನೆ ಮಾಡಿ ನಿಟ್ಟುಸಿರು ಬಿಡ್ತಾ ಇದ್ದೀರಿ. ಆದರೆ ದೀರ್ಘವಾದ ತೋಳುಗಳು ನಿಮ್ಮ ತೋಳಿನಲ್ಲಿರುವ ಕಸುವನ್ನು ಎತ್ತಿ ತೋರಿಸ್ತಾ ಇದೆ. ಸಿಂಹದಂತೆ ನಡೆ, ಕುಡಿನೋಟದ ಆ ವೇಗಕ್ಕೆ ಎಲ್ಲವೂ ನಿಮ್ಮ ಕಣ್ಣಿನೊಳಗೆ ಬಂದು ಕುಳಿತುಕೊಂಡು ಬಿಡುತ್ತೆ, ಏನಿದೆ ಏನಿಲ್ಲ ಅನ್ನೋದು. ಅಂತಹ ತೀಕ್ಷ್ಣವಾದ ನೋಟ, ಶಕ್ರನ ಇಂದ್ರಚಾಪದಂತೆ ಅಂದರೆ ಕಾಮನ ಬಿಲ್ಲಿನಂತೆ ನಿಮ್ಮ ಕೈಯಲ್ಲಿ ಬಿಲ್ಲುಗಳು ಅಷ್ಟು ಚೆನ್ನಾಗಿರುವಂಥದ್ದಿದೆ. ಶತ್ರುಗಳನ್ನು ಮಣಿಸುವಂಥವುಗಳು, ರೂಪದಿಂದ ಅತ್ಯಂತ ಖುಷಿಯನ್ನು ತರುವಂಥವುಗಳು. ಅಷ್ಟೇ ಅಲ್ಲ, ನಿಮ್ಮ ನಡುವಿನ ಸಂಬಂಧವು ಅತ್ಯಂತ ಗಟ್ಟಿಮುಟ್ಟಾಗಿದೆ. ಪ್ರಭಯಾ ಪರ್ವತೇಂದ್ರೋಯಂ ಯುವಯೋರವಭಾಸಿತ. ನಿಮಗೆ ಕಾಣುವ ಈ ಬೆಟ್ಟದ ಆಚೀಚಿನ ಪ್ರದೇಶದಲ್ಲಿ ರಾಜ್ಯಾರ್ಹೌ ಅಮರ ಪ್ರಖ್ಯೌ ಕಥಂ ದೇಶಮಿಹಾಗತೌ. ಇಂಥ ಉನ್ನತವಾದ ಸ್ಥಿತಿಯಲ್ಲಿ ಇರಬೇಕಾದವರು ನೀವು ಇಲ್ಲಿ ಜಟಾಮಂಡಲಧಾರಿಗಳಾಗಿ ಕಾಣಿಸಿಕೊಳ್ಳುವುದಕ್ಕೇನು ಕಾರಣ ಅನ್ನೋದು ನನಗೆ ಅರ್ಥ ಆಗಲಿಲ್ಲ